ಮೊಬೈಲ್ ಆ್ಯಪನ್ನು ಪರಿಚಯ ಮಾಡಿಕೊಡ್ತೀನಿ. ಮೊಬೈಲ್ ಆ್ಯಪು ವಿಡಿಯೋ ಕಾನ್ಫರೆನ್ಸಿಂಗ್ ಆ್ಯಪ್ ಆಗಿದ್ದು, ಇದರಲ್ಲಿ ಬಹಳ ಈಗಾಗಲೇ ನಾವು ವೆಬ್ಎಕ್ಸು, ಗೂಗಲ್ ಮೀಟು, ಸ್ಕೈಪು ಇವನ್ನೆಲ್ಲ ಬಳಕೆ ಮಾಡ್ಕೊಂಡಿದ್ದೀವಿ. ಅದರ ಜೊತೆಯಾಗಿ ಇದೊಂದು ಜಿಯೋ ಮೀಟ್ ಅಂತಕ್ಕಂಥ ಒಂದು ಹೊಸ ಆ್ಯಪನ್ನು ತನಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅತ್ಯಂತ ಉತ್ತಮವಾದಂತಹ, ಈಗಾಗಲೇ ಇದರಲ್ಲಿ ರೇಟಿಂಗ್ ಬಂದುಬಿಟ್ಟು 4.5 ಸ್ಟಾರ್ ಅನ್ನೋದು ಕಂಪ್ಲೀಟಾಗಿ ಸ್ವದೇಶಿಯಾದಂಥ ಒಂದು ಆ್ಯಪ್ ಆಗಿದ್ದು, ಇದರ ಮುಖಾಂತರ ನಾವು ಕಾನ್ಫರೆನ್ಸ್ ಮೀಟಿಂಗನ್ನು, ಟ್ರೈನಿಂಗನ್ನು, ಆನ್ಲೈನ್ ಟ್ರೈನಿಂಗ್ ಕೂಡ ಅತ್ಯಂತ ಸುಸಜ್ಜಿತವಾಗಿ ಮಾಡಲಿಕ್ಕೆ ಇರತಕ್ಕಂಥ ಎಲ್ಲ ಅವಕಾಶಗಳನ್ನು ಇದರಲ್ಲಿ ಕಲ್ಪಿಸಿದ್ದಾರೆ. ಸೊ ಈ ಆ್ಯಪನ್ನು ಹೇಗೆ ಯೂಸ್ ಮಾಡೋದು ಅಂತಕ್ಕಂಥದ್ದನ್ನು ನಾನು ನಿಮ್ಮ ಜೊತೆ ನೇರವಾಗಿ ಚರ್ಚೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಮೀಟಿಂಗ್ ಐಡಿಯನ್ನು ಕ್ರಿಯೇಟ್ ಮಾಡುವಂಥದ್ದು ದಯಮಾಡಿ ಗಮನಿಸಬೇಕು. ನೀವು ಮೀಟಿಂಗನ್ನು ಹೊಸ ಕ್ರಿಯೇಟ್ ಮಾಡ್ತೀರಾ, ಕೇವಲ ಜಾಯಿನ್ ಆಗೋದಿದ್ದರೆ ನಿಮಗೆ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಸೈನ್ ಅಪ್ ಆರ್ ಸೈನ್ ಇನ್ ಅಂತ ಕೇಳುತ್ತೆ. ಸೊ ನೀವು ಡೈರೆಕ್ಟಾಗಿ ಮೀಟಿಂಗ್ ಕೂಡ ಜಾಯಿನ್ ಆಗಲಿಕ್ಕೆ ಅವಕಾಶ ಇದೆ. ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ ನ್ಯೂ ಮೀಟಿಂಗ್ ಅಂತ ಟ್ರೈ ಮಾಡ್ತೀನಿ. ಅದರಲ್ಲಿ ಸ್ಟಾರ್ಟ್ ಮೀಟಿಂಗ್ ಅಂತ ಕೊಡ್ತೀನಿ. ಬಹುಶಃ ನೀವು ಗಮನಿಸ್ತಿರ್ಬೋದು, 2 ಫೋಟೋಗಳು ಏಕಕಾಲಕ್ಕೆ ನನ್ನ ಒಂದು ಮೊಬೈಲ್ದಲ್ಲಿ ಕಾಣ್ತಾ ಇವೆ. ಅದಕ್ಕೆ ಸಂಬಂಧಿಸಿದಂತೆ ಏನಾಗುತ್ತೆ ಅಂದರೆ, ಈಗ ವಿಡಿಯೋ ಕಾನ್ಫರೆನ್ಸಲ್ಲಿ ಈ ಥರ ನಮಗೆ ಬೇಕಾದಂಥ ಶಿಕ್ಷಕರು ಜಾಯಿನ್ ಆಗ್ತಾ ಹೋಗ್ತಾರೆ. ಅದಕ್ಕೆ ಜಾಯಿನ್ ಆಗುವಂಥದ್ದನ್ನು ನಾವು ಮೊದಲೇ ಪ್ಲ್ಯಾನಿಂಗ್ ಮಾಡಬೇಕಾಗತ್ತೆ. ನಾವು ಮೊದಲೇ ಗ್ರೂಪ್ ಕ್ರಿಯೇಟ್ ಮಾಡಿ ಲಿಂಕನ್ನು ಕಳಿಸ್ಬೇಕಾಗತ್ತೆ. ಇದರ ವಿಶೇಷತೆ ಏನಂತಂದರೆ, ನಾನೀಗ ನನ್ನ ಫೋನ್ನಲ್ಲಿ ಕ್ಯಾಮ್ರಾವನ್ನು ಆಫ್ ಮಾಡ್ತೀನಿ. ಸ್ಟಾಪ್ ವಿಡಿಯೋ ಅಂತಿದೆ. ಸ್ಟಾಪ್ ವಿಡಿಯೋ ಮಾಡಿದಾಗ ನಾನು ಇಲ್ಲಿ ನೇರವಾಗಿ ಸ್ಕ್ರೀನನ್ನು ಶೇರ್ ಮಾಡುವಂಥದ್ದು. ಈ ಸ್ಕ್ರೀನ್ ಶೇರ್ ಮಾಡುವಂಥದ್ದು ನನ್ನ ಇನ್ನೊಂದು ಅಥವಾ ಪಾರ್ಟಿಸಿಪೆಂಟ್ ಯಾರು ಇರ್ತಾರೆ ಅದರಲ್ಲಿ ಮಾಡುವಂಥದ್ದು. ಶೇರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಪ್ರೈವೇಸಿಗೆ ಹೋಗ್ತದೆ. ಆವಾಗ ಅಲ್ಲಿ ಸ್ಕ್ರೀನ್ ಶೇರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ನಾವು ವಿಡಿಯೋಸನ್ನು, ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಅವರಿಗೆ ಸರಳವಾಗಿ ಬ್ರೌಸ್ ಮಾಡಿದ್ರ ಮುಖಾಂತರ ನಾವು ಭಾಳ ಸ್ಪಷ್ಟವಾಗಿ ಅದನ್ನು ಅವರಿಗೆ ತೋರಿಸ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ತಾವು ಗಮನಿಸಬೇಕಾಗತ್ತೆ. ಇದರಲ್ಲಿ ಕೆಪಾಸಿಟಿ ಬಂದುಬಿಟ್ಟು ಈ ವಿಡಿಯೋ ಕಾನ್ಫರೆನ್ಸ್ ಆ್ಯಪ್ನಲ್ಲಿ ಗರಿಷ್ಠ 100 ಸಂಖ್ಯೆ ಮೀರದಂತೆ ಪಾರ್ಟಿಸಿಪೆಂಟನ್ನು ನಾವು ಬಳಕೆ ಮಾಡ್ಕೋಬೇಕಾಗತ್ತೆ. ಸೊ ಇದೊಂದು ಉತ್ತಮವಾದಂಥ ಆ್ಯಪ್ ಆಗೋದ್ರ ಜೊತೆಗೆ ಕಂಪ್ಲೀಟಾಗಿ ಸ್ವದೇಶಿಯಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಸೊ ನಾನೀಗ ನನ್ನ ವಿಡಿಯೋ ಆಫ್ ಮಾಡಿದ್ರಿಂದ ನನ್ನ ವಿಡಿಯೋ ಮಾತ್ರ ನೀವು ಇದರಲ್ಲಿ ಕಾಣ್ತಾ ಇದ್ದೀರಾ. ಸೊ ನಾನು ಸ್ಟಾಪ್ ಸ್ಕೇರಿಂಗ್ ಮಾಡ್ತೀನಿ. ಶೇರ್ ಸ್ಟಾಪ್ ಮಾಡಿದ ಮೇಲೆ ಇನ್ನೂ ಒಂದಿಷ್ಟು ಇದರ ಮೀಟಿಂಗ್ ಸೆಟ್ಟಿಂಗ್ಸ್ ಕೂಡ ಇದರಲ್ಲಿ ಇವೆ. ಅದರಲ್ಲಿ ಲಾಕ್ ಮೀಟಿಂಗ್ ಮಾಡುವಂಥದ್ದು, ಎಲ್ಲರೂ ಬಂದ ಮೇಲೆ ಲಾಕ್ ಮಾಡುವಂಥದ್ದು, ಮೀಟಿಂಗ್ ಟಾಪಿಕ್ ಕೂಡ ಹಾಕ್ಬೋದು. ಎಲ್ಲರಿಗೂ ಮ್ಯೂಟ್ ವಿತ್ ಎಂಟ್ರಿ ಅಂತ ಕೊಟ್ಟರೆ ಎಲ್ಲರೂ ಜಾಯಿನ್ ಆಗ್ತಾರೆ, ಮ್ಯೂಟ್ ಆಗಿಯೇ ಜಾಯಿನ್ ಆಗ್ತಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಮೀಟಿಂಗ್ ಸೆಟ್ಟಿಂಗ್ಸನ್ನು ಸೇವ್ ಮಾಡ್ಬೋದು. ರೂಮ್ ಇಸ್ ಲಾಕ್ಡ್ ಅಂತ ತೋರಿಸುತ್ತೆ. ಲಾಕ್ ಮಾಡಿದ ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಇದೊಂದು ಒಳ್ಳೆಯ ಆ್ಯಪ್ ಆಗೋದ್ರಿಂದ ಇಲ್ಲಿ ಆ್ಯಪ್ಸ್ ಎಷ್ಟಿದ್ದಾವೆ, ಚಾಟಿಂಗ್ ಕೂಡ ಅವಕಾಶ ಇದೆ. ಸೊ ಚಾಟ್ ಕೂಡ ಮಾಡ್ಬೋದು. ಸೊ ಇದನ್ನೆಲ್ಲವನ್ನು ಗಮನಿಸಿದರೆ ಗೂಗಲ್ ಮೀಟ್ ಜೊತೆಗೆ ಇದು ಜಿಯೋ ಮೀಟ್ ಅಂತಕ್ಕಂಥದ್ದು ಎರಡೂ ಒಂದೇ ಪ್ರಕಾರವಾಗಿದ್ದರು. ಇಲ್ಲಿ ಸೈಮಲ್ಟೇನಿಯಸ್ ಆಗಿ ಎಷ್ಟು ಜನ ಇರ್ತಾರೆ ಎಲ್ಲ ಪಾರ್ಟಿಸಿಪೆಂಟ್ಗಳ ಇಮೇಜ್ಗಳನ್ನು, ಫೋಟೋಗಳನ್ನು ಸ್ಕ್ರೀನ್ ಶೇರಿಂಗ್ ಮಾಡ್ತಾನೆ ಕೂಡ ನೋಡ್ಬೋದು. ಅದಕ್ಕೆ ಇದೊಂದು ಒಳ್ಳೆಯ ಉತ್ತಮ ಆ್ಯಪ್ ಆಗಿದೆ. ಸೊ ಇದೆಲ್ಲರೂ ಯೂಸ್ ಮಾಡಿ, ಎಂಜಾಯ್ ಮಾಡಿ. ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಕಮೆಂಟ್ ನನಗೆ ಸಲಹೆಗಳು ಕೊಡೋದಿದ್ದರೆ ದಯಮಾಡಿ ಕಮೆಂಟ್ ಮಾಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ, ಇದನ್ನು ನಾನು ಜಸ್ಟ್ ಈಗ ಲೀವ್ ಮೀಟಿಂಗ್ ಅಂದರೆ ಎಂಡ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ ಮೇಲೆ ಎಂಡ್ ಮಾಡಬೇಕಾಗತ್ತೆ. ಇದಿಷ್ಟು ಆದರೆ ಇದೊಂದು ಒಳ್ಳೆಯ ಉತ್ತಮವಾದ ಆ್ಯಪ್ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಥ್ಯಾಂಕ್ ಯು. ಒಂದು ವೇಳೆ ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನ ದೇವ್ ಸರ್ ಎಜುಕೇಷನ್ ಚಾನಲ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು